ಜಾರ್ಜಿಯಾ ಮೆಲೋನಿ ಇಟಲಿ ದೇಶದ ಅಧ್ಯಕ್ಷೆಯ ಹಿಸ್ಟರಿ ಬಗ್ಗೆ ಕುತೂಹಲ ಜಾಸ್ತಿಯಾಗಿದೆ. ಮೋದಿ ಜೊತೆ ಅಷ್ಟೊಂದು ಆರಾಮಾಗಿ ಇರೋ ಜಾರ್ಜಿಯಾ ಮೆಲೋನಿ ಬಗ್ಗೆ ಕುತೂಹಲ ಇರಬೇಕಾದದ್ದು ಸಹಜನೇ ಬಿಡಿ. ಮೆಲೋನಿಗೆ ಮೋದಿಯವರು ಮೆಲೋಡಿ ಚಾಕ್ಲೇಟ್ ಪ್ಯಾಕೆಟ್ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಮೆಲೋನಿ ಅವರು ಅದನ್ನು ರೀಲ್ಸ್ ಮಾಡಿದ್ದಾರೆ. ವಿಚಿತ್ರ ಏನು ಗೊತ್ತಾ, ಅದು ಪಾರ್ಲೆ ಕಂಪನಿಯ ಚಾಕ್ಲೇಟ್. ಅಷ್ಟಾಗ್ತಾ ಇದ್ದಂತೆ ಪಾರ್ಲೆ ಹೆಸರಿನಲ್ಲೇ ಇದ್ದ ಇನ್ಯಾವುದೋ ಕಂಪನಿಗೆ ಸುಮಾರು 1 ಕೋಟಿ ಪ್ರಾಫಿಟ್ ಆಯ್ತಂತೆ. ಮೋದಿ ಮೆಲೋನಿ ಅವರ ಚಾಕ್ಲೇಟ್ ಡಿಪ್ಲೊಮಸಿ ಪವರ್ ಅಂತದ್ದು. ಈ ಮೆಲೋಡಿಗೆ 3 ವರ್ಷಗಳ ಲಾಂಗ್ ಹಿಸ್ಟ್ರಿ ಇದೆ. ಈಗ ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದು ಮೋದಿಯವರೇ ಆದರೂ ಮೋದಿ ಅವರ ಜೊತೆ ಆ ಮೆಲೋಡಿ ಅನ್ನೋ ಡಿಪ್ಲೊಮಸಿ ಸ್ಟಾರ್ಟ್ ಮಾಡಿದ್ದು ಮೆಲೋನಿ. ಅದಕ್ಕೆ 3 ವರ್ಷಗಳ ಕ್ಯೂಟ್ ಹಿಸ್ಟ್ರಿ ಇದೆ. ಅದನ್ನು ಹೇಳೋಕೆ ಮುಂಚೆ ಮೆಲೋನಿ ಅವರ ಡಿಪ್ಲೊಮಸಿ ಸ್ಟೈಲ್ ಬಗ್ಗೆ ಹೇಳಬೇಕು. ಅಂದಹಾಗೆ ಈ ಮೆಲೋನಿಗೆ ಈಗಿನ್ನು 49 ವರ್ಷ. ಮೋದಿ ಅವರ ಜೊತೆ ಆತ್ಮೀಯವಾಗಿರೋ ಮೆಲೋನಿ ತಾವು ಫೇಮಸ್ ಆಗಿರೋದೇ ಈ ರೀತಿಯ ರಾಯಭಾರಕ್ಕೆ. ಮೆಲೋನಿಗೆ ಇಂಡಿಯಾ ಅಂದರೆ ಇಷ್ಟ. ಇಟಲಿಯಲ್ಲೇ G7 ಶೃಂಗಸಭೆ ಆಗಿದ್ದಾಗ ಮೆಲೋನಿ ಭಾರತೀಯ ಶೈಲಿಯಲ್ಲಿ ನಮಸ್ಕಾರ ಮಾಡಿ ಅತಿಥಿಗಳಿಗೆ ಸ್ವಾಗತ ಕೋರಿದ್ದು ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು. ಈಗ ನೋಡಿ, ಮೋದಿ ಮತ್ತು ಮೆಲೋನಿ ಇವರಿಬ್ಬರು ಒಟ್ಟಿಗೆ ಮಾತನಾಡಿದ ಚಾಕೊಲೇಟ್ ಗಿಫ್ಟ್ ಕೊಟ್ಟ ವಿಡಿಯೋ ಮೆಲೋಡಿ ಕೆಮಿಸ್ಟ್ರಿ ಅಂತಾನೆ ಫೇಮಸ್ ಆಗಿದೆ. ಆ್ಯಕ್ಚುಲಿ ಇವರಿಬ್ಬರು ಫಸ್ಟ್ ಟೈಮ್ ಭೇಟಿ ಮಾಡಿದ್ದು 2022ರಲ್ಲಿ ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದ ಸಭೆಯಲ್ಲಿ. ಆದರೆ ಮೆಲೋನಿ ಯಾವ ಪರಿ ಮೋದಿಯವರಿಗೆ ಹತ್ತಿರವಾದರು ಅಂದರೆ ಅದೊಂಥರ ಹಳೆಯ ಸ್ನೇಹಿತರ ಮಾತುಕತೆ ರೀತಿ ಇತ್ತು. ಆಮೇಲೆ G20 ಶೃಂಗಸಭೆ ನಡೆದಾಗ ಭಾರತಕ್ಕೆ ಬಹಿರಂಗವಾಗಿ ಫುಲ್ ಸಪೋರ್ಟ್ ಕೊಟ್ಟಿದ್ರು ಮೆಲೋನಿ. ಅದಾದ ಮೇಲೆ ಮೆಲೋನಿ ಒಂದ್ಸಲ ಭಾರತಕ್ಕೆ ಬಂದಿದ್ದರು. 2023ರಲ್ಲಿ ಭಾರತಕ್ಕೆ ಬಂದಿದ್ದಾಗ ಮೋದಿಯವರನ್ನು ವಿಶ್ವ ನಾಯಕ ಅಂತ ಹೊಗಳಿದ್ರು. ಮೋದಿ ಇಡೀ ಜಗತ್ತೇ ಪ್ರೀತಿಸುವ ನಾಯಕ ಅಂತ ಹೇಳಿದ್ದು ಮೋದಿ ಪ್ರೇಮಿಗಳಿಗೆ ಖುಷಿ ಕೊಟ್ಟಿದ್ರೆ ಮೋದಿ ವಿರೋಧಿಗಳಿಗೆ ಮೆಣಸಿನಕಾಯಿ ಖಾರ ಇಟ್ಟಂಗಾಗಿತ್ತು. ಅಂದಹಾಗೆ ಇವರಿಬ್ಬರ ಮೆಲೋಡಿ ಸ್ಟೋರಿ ಶುರುವಾಗಿದ್ದು ಈಗಲ್ಲ, 2023ರಲ್ಲಿ. ಅದೇ G20 ಶೃಂಗಸಭೆಯಲ್ಲಿ ಮೆಲೋನಿ ಅವರ ಜೊತೆ ಮೋದಿ ಒಂದು ಸೆಲ್ಫಿ ತಗೊಳ್ತಾರೆ. ಅದಕ್ಕೆ ಅವರು ಕೊಟ್ಟ ಹೆಸರು ಮೆಲೋಡಿ. ಅದನ್ನು ಕೊಟ್ಟಿದ್ದು ಮೆಲೋನಿ. ಮೆಲೋ ಅನ್ನೋದು ಮೆಲೋನಿ ಹೆಸರಿನ ಮೊದಲ ಅಕ್ಷರಗಳ MELO. DI ಅನ್ನೋದು ಮೋದಿ ಹೆಸರಿನ ಕೊನೆಯ ಅಕ್ಷರ ದಿ. ಎರಡನ್ನು ಸೇರಿಸಿ ಮೆಲೋಡಿ ಅನ್ನೋ ಹ್ಯಾಶ್ಟ್ಯಾಗ್ ಕೊಟ್ಟಿದ್ದವರೇ ಮೆಲೋನಿ. ಇದು ಆಗಿದ್ದು ದೆಹಲಿನಲ್ಲೇ. ಅದಾದಮೇಲೆ ಮೋದಿ ಮತ್ತು ಮೆಲೋನಿ ಇಬ್ಬರು ದುಬೈ ಶೃಂಗಸಭೆಯಲ್ಲಿ ಮತ್ತೆ ಮೀಟ್ ಆಗ್ತಾರೆ. ಆ ಶೃಂಗಸಭೆಯ ಹೆಸರು ದುಬೈ ಕಾಪ್ 28 ಅಂತ. ಆಗ ಕೂಡ ಅಷ್ಟೇ, ಕಾಪ್ 28ನಲ್ಲಿ ಉತ್ತಮ ಸ್ನೇಹಿತರು ಅಂತ ಹೇಳಿದ ಮೆಲೋನಿ ಅಲ್ಲೂ ಒಂದು ಸೆಲ್ಫಿ ತಗೊಳ್ತಾರೆ. ಒನ್ಸ್ ಅಗೇನ್ ಮೆಲೋಡಿ ಅಂತ ಹ್ಯಾಶ್ಟ್ಯಾಗ್ ಕೊಡ್ತಾರೆ. ಅದಕ್ಕೆ ಮೋದಿ ಸ್ನೇಹಿತರನ್ನ ಭೇಟಿಯಾಗೋದು ಯಾವಾಗಲೂ ಸಂತೋಷ ಕೊಡುತ್ತೆ ಅಂತ ರಿಯಾಕ್ಟ್ ಮಾಡ್ತಾರೆ. ಮೆಲೋಡಿ ಕಥೆಗೆ 2023ರಿಂದಲೂ ಹಿಸ್ಟ್ರಿ ಇದೆ. ಬರೀ ಇಷ್ಟೇ ಅಲ್ಲ, ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಅದನ್ನು ಖಂಡಿಸಿದವರಲ್ಲಿ ಮೆಲೋನಿ ನಂಬರ್ 1. ಆಪರೇಷನ್ ಸಿಂಧೂರ್ ಸರಿ ಅಂತ ಹೇಳಿದ ಜಾಗತಿಕ ನಾಯಕರಲ್ಲೂ ಮೆಲೋನಿ ಇದ್ದಾರೆ. ಮೋದಿ ಮೆಲೋನಿ ಕೆಮಿಸ್ಟ್ರಿ ಭಾರತಕ್ಕೆ ಲಾಭ ಆಗ್ತಿದೆ, ಅತ್ತ ಇಟಲಿಗೂ ಲಾಭ ಆಗ್ತಿದೆ. ಮೆಲೋನಿಗೆ ಹಿಂದಿ ಅರ್ಥ ಆಗುತ್ತೆ. ಒಂದಷ್ಟು ಪದಗಳನ್ನು ಭಾರತಕ್ಕಾಗಿ ಮೋದಿ ಅವರ ಸ್ನೇಹಕ್ಕಾಗಿ ಕಲಿತಿದ್ದಾರೆ ಮೆಲೋನಿ. ಪರಿಶ್ರಮ್ ಹಿ ಸಫಲ್ತಾ ಕುಂಜಿ ಹೇ ಅನ್ನೋ ಪದವನ್ನು ಹಿಂದಿಯಲ್ಲಿ ಹೇಳಿ ಅನಂತರ ಅದರ ಅರ್ಥವನ್ನು ಇಂಗ್ಲಿಷ್ ಮತ್ತು ಇಟಾಲಿಯನ್ ಭಾಷೆಯಲ್ಲಿ ವಿವರಿಸಿದ್ದಾರೆ. ಹಿಂದಿಯಲ್ಲಿ ಮೆಲೋನಿ ಅದ್ಭುತವಾಗಿ ಮಾತನಾಡುವಷ್ಟು ಕಲಿತವರಲ್ಲ, ಆದರೆ ಹಿಂದಿ ಅರ್ಥ ಆಗುತ್ತೆ. ಒಂದಷ್ಟು ಪದಗಳನ್ನು ಮೋದಿ ಮತ್ತು ಭಾರತಕ್ಕಾಗಿ ಕಂಠಪಾಠ ಮಾಡಿ ಹೇಳ್ತಿದ್ದಾರೆ. ಮೆಲೋನಿ ಇರೋದೇ ಹಾಗೆ. ಮೆಲೋನಿ ಅವರನ್ನು ಕಂಡ್ರೆ ಹಲವು ದೇಶಗಳ ಅಧ್ಯಕ್ಷರು ಪ್ರಧಾನಿಗಳಿಗೆ ಬಹಳ ಇಷ್ಟ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದ್ದಾರಲ್ಲ, ಮೆಲೋನಿ ಅವರ ಸೌಂದರ್ಯವನ್ನು ಭಾಷಣಗಳಲ್ಲೇ ಹೊಗಳಿರೋ ನಾಯಕ. ಹಾಗಂತ ಟ್ರಂಪ್ ಹೇಳಿದ್ದಕ್ಕೆಲ್ಲ ಎಸ್ ಅನ್ನೋ ಮೆಂಟಾಲಿಟಿ ಮೆಲೋನಿಗೆ ಇಲ್ಲ. ಪರ್ಸನಲ್ ಬಾಂಡಿಂಗ್ ಬೇರೆ, ದೇಶ ವಿದೇಶಗಳ ನಡುವಿನ ವ್ಯವಹಾರವೇ ಬೇರೆ ಅಂತಾರೆ ಮೆಲೋನಿ. ಬ್ರಿಟನ್ ಪ್ರಧಾನಿಯಾಗಿದ್ದ ರಿಷಿ ಸುನಕ್ ಅವರು ಇಟಲಿಗೆ ಬಂದಾಗ ಕಾಲೇಜ್ ಫ್ರೆಂಡ್ಸ್ಗಳನ್ನು ತಪ್ಪಿಕೊಳ್ಳೋ ಹಾಗೆ ತಪ್ಪಿಕೊಂಡಿದ್ದ ವಿಡಿಯೋ ಆಗ ಟ್ರೆಂಡ್ ಆಗಿತ್ತು. ರಿಷಿ ಸುನಕ್ ಯಾರು ಅಂತ ಗೊತ್ತಲ್ಲ, ನಮ್ಮ ಇನ್ಫೋಸಿಸ್ ನಾರಾಯಣಮೂರ್ತಿ
ಸುಧಾಮೂರ್ತಿ ಅವರ ಅಳಿಯ. ಇನ್ನು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಮತ್ತು ಮೆಲೋನಿ ಭೇಟಿ ದೊಡ್ಡ ಸೆನ್ಸೇಷನ್ ಹುಟ್ಟು ಹಾಕಿತ್ತು. ಪ್ಯಾರಿಸ್ಸಿಗೆ ಹೋಗಿದ್ದ ಇಟಲಿ ಅಧ್ಯಕ್ಷೆ ಮೆಲೋನಿ ಅವರನ್ನು ಮ್ಯಾಕ್ರಾನ್ ಗಟ್ಟಿಯಾಗಿ ತಬ್ಕೊಂಡ್ಬಿಟ್ಟಿದ್ರು. ಕೆನ್ನೆಗೆ ಕೆನ್ನೆ ಉಜ್ಜಿ ಪ್ರೀತಿ ತೋರಿಸಿದ್ರು. ಮೆಲೋನಿಯೇ ಶಾಕ್ ಆಗಿದ್ರಂತೆ. ಆದರೆ ವಂಡರ್ ಏನು ಗೊತ್ತಾ, ಮೆಲೋನಿಯವರ ಸಿದ್ಧಾಂತವೇ ಬೇರೆ, ಫ್ರಾನ್ಸ್ನ ಮ್ಯಾಕ್ರಾನ್ ಅವರ ಐಡಿಯಾಲಜಿಯೇ ಬೇರೆ. ಇನ್ನು ಅಲ್ಬೇನಿಯಾ ಅನ್ನೋ ಒಂದು ದೇಶ ಇದೆ. ಆ ದೇಶಕ್ಕೆ ಎ ಡಿ ರಾಮ ಅನ್ನೋರು ಪ್ರಧಾನಿ. ಇವರದ್ದು ಅಷ್ಟೇ, ಮೆಲೋನಿ ರೈಟ್ ವಿಂಗ್, ಎ ಡಿ ರಾಮ ಲೆಫ್ಟು. ಆದರೆ ಒಂದು ಶೃಂಗಸಭೆಗೆ ಮೆಲೋನಿ ಬಂದಿದ್ದಾಗ ಎ ಡಿ ರಾಮ ಅವರು ತಮ್ಮ ಕೈಲಿದ್ದ ಛತ್ರಿಯನ್ನ ಕೆಳಗೆ ಇಟ್ಟು ಮಂಡಿಯೂರಿ ಕುಳಿತು ಮೆಲೋನಿಗೆ ವೆಲ್ಕಮ್ ಹೇಳಿದ್ರು. ಅಷ್ಟೇ ಅಲ್ಲ, ಅಷ್ಟು ಹೊತ್ತಿಗಾಗಲೇ ಮೆಲೋನಿ ಅವರ ಇಂಡಿಯನ್ ಸ್ಟೈಲಲ್ಲಿ ನಮಸ್ತೆ ಜನಪ್ರಿಯ ಆಗಿತ್ತು. ಅದನ್ನು ಒಂದ್ಸಲ ಅಲ್ಲ 3 ಸಲ ಮಾಡಿದ್ದಾರೆ ಅಲ್ಬೇನಿಯಾ ಪ್ರಧಾನಿ ರಾಮ್. ಮೆಲೋನಿ ಹುಟ್ಟುಹಬ್ಬಕ್ಕೆ ಸುಂದರವಾದ ಸ್ಕಾರ್ಫ್ ಅನ್ನು ಗಿಫ್ಟ್ ಮಾಡಿದ್ದಾರೆ. ಇಟಲಿಯಲ್ಲೇ ಹಾಡು ರಚನೆ ಮಾಡಿ ಹಾಡಿದ್ದಾರೆ. ಇವರಿಬ್ಬರ ಈ ಬಾಂಧವ್ಯದ ಲಾಭ ಆಗಿರೋದು ಇಟಲಿ ಅಲ್ಬೇನಿಯಾ ಜನರಿಗೆ. ಇನ್ನು ರಿಷಿ ಸುನಕ್ ಅವರು ಆದಮೇಲೆ ಬ್ರಿಟನ್ ಪ್ರಧಾನಿಯಾದ ಸರ್ ಕ್ರೇಗ್ ಸ್ಟಾರ್ಮರ್ ಜೊತೆಯಲ್ಲೂ ಉತ್ತಮ ಬಾಂಧವ್ಯ ಹಾಗೇನೆ ಕಂಟಿನ್ಯೂ ಆಗಿತ್ತು. ಒನ್ಸ್ ಅಗೇನ್ ಇಬ್ಬರ ಐಡಿಯಾಲಜಿ ಬೇರೆ ಬೇರೆನೇ ಇದೆ. ಅವರಿಬ್ಬರು ಭೇಟಿ ಮಾಡಿದಾಗ ಹಳೆಯ ಸ್ನೇಹಿತರು ಎಷ್ಟೋ ವರ್ಷಗಳ ನಂತರ ಭೇಟಿ ಮಾಡಿ ಮಾತಾಡಿಕೊಳ್ಳೋ ಹಾಗಿರುತ್ತೆ. ಅಂಥದ್ದೊಂದು ಸ್ನೇಹಮಯಿ ವಾತಾವರಣ ಸೃಷ್ಟಿಸೋಕೆ ಮೆಲೋನಿಗೆ ಸಾಧ್ಯ. ಇಸ್ರೇಲ್ನ ನೆತನ್ಯಾಹುವೇ ಬರಲಿ, ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಇರಲಿ, ಯಾರೇ ಬಂದರು ಕೆಲವೇ ಕ್ಷಣಗಳಲ್ಲಿ ಮೆಲೋನಿ ಅವರ ಫ್ರೆಂಡ್ಲಿ ನೇಚರ್ಗೆ ಸರೆಂಡರ್ ಆಗಿಬಿಡ್ತಾರೆ. ದಟ್ ಈಸ್ ಮೆಲೋನಿ ಸ್ಪೆಷಲ್. ಒಂದು ದೇಶದ ಅಧ್ಯಕ್ಷೆಯಾಗಿ ಹೀಗೆಲ್ಲ ಮಾಡೋದು ಸರಿನಾ ತಪ್ಪ ಅನ್ನೋದೆಲ್ಲ ಇಲ್ಲಿ ಮುಖ್ಯ ಅಲ್ಲ. ಅದರಿಂದ ಅವರ ದೇಶಕ್ಕೆ ಒಳ್ಳೆಯದಾಗುತ್ತಾ ಇಲ್ವಾ ಅಷ್ಟೇ ಮುಖ್ಯ. ಅಂದ ಹಾಗೆ ಮೆಲೋನಿ ಅವರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಮೆಲೋನಿ 15 ವರ್ಷಕ್ಕೆ ರಾಜಕೀಯ ಹೋರಾಟಕ್ಕೆ ಬಂದವರು. ಅವರು ಹೊಟ್ಟೆಯಲ್ಲಿದ್ದಾಗಲೇ ಅವರ ತಾಯಿ ಅಬಾರ್ಷನ್ ಮಾಡಿಸ್ಕೊಳ್ಳೋಕೆ ಹೋಗಿದ್ರಂತೆ. ಕಟ್ಟ ಕಡೆಯ ಕ್ಷಣದಲ್ಲಿ ಅಬಾರ್ಷನ್ ಬೇಡ ಅಂತ ವಾಪಸ್ ಬಂದಿದ್ರಂತೆ. ಬಹುಶಃ ಅವತ್ತು ಅಬಾರ್ಷನ್ ಆಗಿಬಿಟ್ಟಿದ್ದಿದ್ರೆ ಇವತ್ತು ಇಟಲಿಗೆ ಮೆಲೋನಿ ಅನ್ನೋ ಫೈರಿಂಗ್ ಲೀಡರ್ ಸಿಗ್ತಾನೆ ಇರಲಿಲ್ಲ. ಅಷ್ಟೊಂದು ಕ್ಯೂಟ್ ಇದ್ದಾರೆ. ಫೈರಿಂಗ್ ಲೀಡರ್ ಅಂತ ಹೇಳ್ತಿರಲ್ಲ, ಯಾಕೆ ಅಂತೀರಾ? ಎಡಪಂಥೀಯರೇ ತುಂಬಿ ತುಳುಕ್ತಾ ಇದ್ದ ಇಟಲಿ ರಾಜಕೀಯದಲ್ಲಿ ಫೈರ್ ಬ್ರಾಂಡ್ ಎಂದೇ ಫೇಮಸ್ ಆಗಿರೋದು ಮೆಲೋನಿ. ತಮ್ಮದೇ ಒಂದು ಪಕ್ಷವನ್ನು ಹುಟ್ಟುಹಾಕಿ ಕಟ್ಟಿ ಬೆಳೆಸಿ ಪಕ್ಷ ಕಟ್ಟಿದ 2ನೇ ಚುನಾವಣೆಯಲ್ಲಿ ಅಧಿಕಾರದ ಗದ್ದುಗೆ ಹಿಡಿದವರು ಜಾರ್ಜಿಯಾ ಮೆಲೋನಿ. ಜಾರ್ಜಿಯಾ ಮೆಲೋನಿ ಅವರ ಭಾಷಣಗಳನ್ನು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್, ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ಹೋಲಿಸಬಹುದು. ಅಷ್ಟರ ಮಟ್ಟಿಗೆ ಜಾರ್ಜಿಯಾ ಮೆಲೋನಿ ಡೈರೆಕ್ಟ್ ಫೈರ್, ದೇಶಭಕ್ತಿ ಮತ್ತು ಧೈರ್ಯಶಾಲಿ ನಾಯಕಿಯಾಗಿ ಫೇಮಸ್. ಅಂದಹಾಗೆ ಮೋದಿ ಅವರನ್ನು ಒಬ್ಬ ಸ್ನೇಹಿತರಾಗಿ ಮೆಲೋನಿ ಮೆಚ್ಚಿಕೊಂಡಿದ್ದಕ್ಕೆ ಕಾರಣ ಮೋದಿಗೆ ಇದ್ದ ಐಡಿಯಾಲಜಿ ಬಗ್ಗೆ ಮೋದಿಗೆ ಇರುವಷ್ಟೇ ಕ್ಲಾರಿಟಿ ಮೆಲೋನಿಗೂ ಇದೆ. ದಟ್ ಈಸ್ ಮೆಲೋಡಿ.